ಹಾಯ್, ಎಲ್ಲರಿಗೂ ನಮಸ್ಕಾರ. ಭಾಗ 2ಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲನೇ ವಿಡಿಯೋ ನೋಡಿ ತುಂಬಾ ಪಾಸಿಟಿವ್ ಕಮೆಂಟ್ ಕೊಟ್ಟಿದ್ದೀರಾ. ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಸೆಕೆಂಡ್ ವಿಡಿಯೋ, ಸೆಕೆಂಡ್ ಪಾರ್ಟ್ ಅಂತ. ಇವಾಗ ಬಂದಿದೆ, ನೀವೇ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ನೀವೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಪೊದೆಯಿಂದ ಬರ್ತಿದ್ಯಾ ರಾಜ? ತಿನ್ಬೇಡ, ಹಂಗೆ ಮಾಡ್ಕೊ. ಕವರ್ಗೆ ಹಾಕೊಳ್ಳಲಿ, ಒಂದೆಲ್ಲ ತಿನ್ನೋಣ ಆಮೇಲೆ. ಓ ಯಾಕೋ ಹೇಳ್ತೀನಿ ತಿಂತ ಇದೀನಿ. ಈಸ್ಲ್ಯಾಂಡು ಯಾಕೆ ಈಸ್ಲ್ಯಾಂಡು ಡ್ರೈ ಫ್ರೂಟ್ಸ್ ತರ ಇದು ತಿಂದ್ರೆ ಸಗದಾಗಿರುತ್ತೆ. ಏನೋ ನಮ್ಮ ಅಣ್ಣ ಕರಿತಾನಂತೆ ಓದ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಒಂಟಿ ಸಲಗ ಆನೆ. ಈ ಆನೆ ನೋಡಿದಾಗ ನಂಗೆ ಡಿ-ಬಸ್ ನೆನಪಾಯ್ತು ಫ್ರೆಂಡ್ಸ್. ಇವನು ಏನೋ ಫೋಟೋ ತಗೋಬೇಡಿ, ವಿಡಿಯೋ ತಗೋಬೇಡಿ ಅಂತ ಇದ್ದ. ಅದಕ್ಕೆ ಅಲ್ಲಿಂದ ನಾವು ಹೋಗ್ಬಿಟ್ಟ ಫ್ರೆಂಡ್ಸ್. ಎಲ್ಲೋ ಸ್ಮಶಾನ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು, ಮೀನು ಹಿಡಿತೀನಿ ಅಂತ ಹೇಳ್ಬಿಟ್ಟು. ಹಂಗಂತೂ ಸಖತ್ ಭಯ ಆಯ್ತೈತೆ ಫ್ರೆಂಡ್ಸ್. ಸ್ಮಶಾನಗಳು ನೋಡ್ತಾ ಇದ್ರೆ, ದಿವೆಗಳು ನೋಡ್ರೆ ಹಂಗೋ ಮನೇಲಿ ನೆಮ್ಮದಿಯಾಗಿದ್ದೆ ಅಂತ ನಮ್ಮ ಮನೆ ಅನ್ಕೋತಿರ್ತಾರೆ. ಮೀನಿಗೋಸ್ಕರ ನಮ್ಗೆ ಮೀನಂತೂ ಸಿಗ್ಲಿಲ್ಲ ಫ್ರೆಂಡ್ಸ್, ಆನೆ ಅಂತೂ ಸಿಗ್ತ ಅಷ್ಟೇ. ಇಲ್ಲೆಲ್ಲ ಸಿಗುತ್ತೆ ಅಲ್ಲೋ ಮೀನ್ ಸಿಗುತ್ತೆ ಮದೇಶ. ನೋಡಿ ಇಲ್ಲಿ ನೀರೇ ಇಲ್ಲ, ಈ ನೀರಲ್ಲಿ ಮೀನು ಫ್ರೆಂಡ್ಸ್. ಬಂದಿದ್ದಾರೆ ಸುಂಕ ಇಲ್ಲ ಅಂತ ಹೋಗ್ತಾರೆ ಸುಮ್ಮನೆ. ಸುಂಕ ಏನಂದ್ರೆ ಇದೊಂದೇ ಅಷ್ಟೇ, ಬೀಜ 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 ಮೊದಲ ಮರ ಮೊದಲ. ಐರಾವತ ಆನೆ ನೋಡಿದ್ದೀರಾ ಫ್ರೆಂಡ್ಸ್? ನೋಡ್ಕೊಳ್ಳಿ. ಕೆಲಸ ಮಾಡು, ಏನಿ ಐತಲ್ವ ನಿಮ್ ಮನೆಗೆ? ಇವನ್ ಮನುಷ್ಯನ ಆನೆನ ಒಂದು ಗೊತ್ತಾಯ್ತಲ್ಲ ನನಗೆ ಫ್ರೆಂಡ್ಸ್. ಬೆಟ್ಟ ಹತ್ತಂಗ ಆಯ್ತದೆ ಫ್ರೆಂಡ್ಸ್ ಇಲ್ಲಿ. ಯಪ್ಪ ಅಪ್ಪ ಆಯ್ತಾ, ಈಗ ನನ್ನ ಮಕ್ಕಳು ಸವಾಸ ಮಾಡ್ರೆ ನೈಟ್ ಗಂಜಿಗೂ ನನ್ನ ಮನೆ ಸೇರ್ಸಲ್ಲ. ಈಗ ನನ್ನ ಮಕ್ಕಳು ಸವಾಸ ಮಾಡಿದ್ರೆ ಮೀನು ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಮೀನಿಗಪ್ಪ ಅಷ್ಟಂಗ್ ಹೋಗೋಣ ಅಂತ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವರು ಅಲ್ಲೆಲ್ಲ ಲೊಕೇಶನ್ ಬಿಟ್ಬಿಟ್ಟು ಈ ಲೊಕೇಶನ್ ಕರ್ಕೊಂಡ್ ಬಂದಾರೆ. ಈ ಲೊಕೇಶನ್ ಅಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೋ ಒಂದ್ ಟೈಮಲ್ಲಿ. ನೋಡಿ ಗಾಯ್ಸ್, ಇವ್ನು ನನಗೆ ಬೈತಿದ್ದಾನೆ. ಗಾಣ ಎಲ್ಲ ರೆಡಿ ಮಾಡ್ಕೊಂಡು ನಾವು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಭ್ರಮೆ ನೋ ಪ್ರಾಬ್ಲಮ್. ಗುರು ಲಾಲ್ ಬಾಗೆ ಅಲ್ಲ, ದೆಂಗು ಅಂದ್ರೆ ಲಾಲ್ ಬಾಗೆ ನಂದು ಅಂತಾನಲ್ಲ ಗುರು ಇವನು. ಕೊನೆಗೂ ಮೀನಂತೂ ಸಿಗ್ಲಿಲ್ಲ. ಇವಾಗ ನೆಕ್ಸ್ಟ್ ಕಳ್ತನ ಮಾಡಕ್ ಹೋಗ್ತಿದ್ವಿ. ಕಳ್ಳನ ಮಕ್ಕಳು ನಾವು ಅಂತ ಎಲ್ಲ ಮಕ್ಕಳು ಮಾಡ್ತಿದೀವಿ. ಇವಾಗ ನಾವು ಕದಿಯಕ್ಕೆ ಹೋಗ್ತಿದೀವಿ. ಎಲ್ಲ ಪ್ರೀತಿಯ ಅಚ್ಚುಮೆಚ್ಚಿನ ಸೀಸನ್ ಅಲ್ಲಿ ಬರುವ, ಒಂದೇ ಒಂದು ಸೀಸನ್ ಅಲ್ಲಿ ಬರುವ ಹಲಸಿನಹಣ್ಣು ಜಾಕ್ ಫ್ರೂಟ್. ವೇರ್ ಇಸ್ ಜಾಕ್ ಫ್ರೂಟ್? ವಿನಯ್ ಕಳ್ಳ. ನಂಬರ್ 1 ಕಳ್ಳ. I'm going to ಕಳ್ತನ ಫ್ರೆಂಡ್ಸ್. ತೆಪ್ಪ ಮಾಡ್ತಾ ಇದೀವಿ ಇವಾಗ ಹಲಸಿನಹಣ್ಣು ಜಾಕ್ ಫ್ರೂಟ್ ಎಲ್ಲ. ಒತ್ತು ಈ ರೋಡಲ್ಲಿ ತುಂಬ ಹೋಗ್ಬೇಕಾದ್ರೆ ಕಷ್ಟ ಆಗ್ತಿದೆ. ನಮ್ಮ ಟ್ಯಾಕ್ಸೀಸ್ ಬಿಡದರೆ ಹತ್ತಾ ಇದೀವಿ. ಒಂದು ಟೈಮಲ್ಲಿ ಇಲ್ಲೆಲ್ಲ ಊಟ ಮಾಡ್ಕೊಂಡು ತಿಂತಾ ಇದ್ದೋ ನಾವು. ಎಲ್ಲ ನ್ಯೂ ಇಯರ್ ಪಾರ್ಟಿ, ಸಣ್ಣ ಪುಟ್ಟ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ದೋ. ಅಲ್ಲಿಗೇನಕ್ಕೆ ಅಲ್ಲೈತಾ ಹಲಸಿನಹಣ್ಣು? ಹಲಸಿನ ಅಲ್ಲೈತಾ? ಕಾಡಿನ ಪೊದೆಗಳ ರಾಣಿ ಯಾರು? ಸಿಂಹ ನಾನು ಚಿರತೆ ಹುಲಿ. ಅಯ್ಯೋ ನೋಡಿ, ಗಾಡಿ ಓಡ್ಸಕ್ ಬರ್ತಾರಲ್ಲ ಗಾಡಿ ಅಂತ ಫ್ರೆಂಡ್ಸ್. ಏನು ಮಾಡ, ಇವರೆಲ್ಲ ಗಾಡಿ ಓಡ್ಸಕ್ ಬರುತ್ತೆ ಅಂತ ಬಂದವ್ರೆ. ಏನೇ ನಾವು ಲಾಕ್ಸ್ ಮಾಡಿ ಏನೇ ವಿಡಿಯೋಸ್ ಮಾಡ್ಬೋದು ಫ್ರೆಂಡ್ಸ್. ಬಡತನ ಕಷ್ಟ ಅನ್ನೋದು ಯಾವತ್ತೂ ಹೋಗಲಾಡದೆ ಇರೋದು ಫ್ರೆಂಡ್ಸ್. ಯಾವನ ಸಡೆ ನನ್ನ ಮಗ ಫ್ರೆಂಡ್ಸ್, ಬರೀ ಬೈತಾನೆ, ಕೆಟ್ಟ ಮಾತು ಮಾತಾಡ್ತಾನೆ. ಚಿಕ್ಕ ಹುಡುಗಂತರ ಇರೋಕ್ಕೆ ಇಷ್ಟನೇ ಆಗಲ್ಲ ಇವನಿಗೆ.
ಪಕ್ಕದಲ್ಲಿ ಕರೆಕ್ಟಾಗಿ ಮೀಸೆ ಗಡ್ಡ ಬರ್ದೆ ಹೋದ್ರು ಹುಡುಗಿ ಬೇಕು ಇವ್ರಿಗೆ. ಏನ್ ಮಾಡೋದು, ಸ್ವಲ್ಪ ಜನ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಾರ್ ಕರ್ಕೊಂಡು ಹೋಗ್ತಾ ಇದೀರೇನ್ರು? ಏನ್ರೋ ನೀವು ಈ ತರ ನಮ್ಗೆ ರೋದನೆ ಕೊಡ್ತಾ ಇದೀರಾ? ಎಲ್ಲಕ್ಕೂ ನೋಡಿ ಕರ್ಕೊಂಡ್ ಬಂದ್ಬಿಟ್ರಲ್ಲ ಕೊನೆಗೆ. ಗಾಡಿಲ್ ಬೇರೆ ಏರಿಲ್ಲ, ಕೃಷ್ಣೇನೋ ಇಲ್ಲ ನಮ್ ಬೀಜ ಹಣ್ಣು ಒಂದೋ ಗೊತ್ತಿಲ್ಲ ಕಣ್ರು. ಹಾಸ್ಯ ದಾರಿಗೆ ಮಾರ್ಗದರ್ಶಿನಿ ಇದು ನೋಡಿ. ಇವಾಗ ಅಳ್ಸೇನ ಅಂಟು ಮಾಡಕ್ ಬಂದಿದೀವಿ. ಇವಾಗ ನಾವೇನ್ ಕಳ್ತನ ಮಾಡಿಲ್ಲ ಫ್ರೆಂಡ್ಸ್, ಇದು ಕಳ್ತನ ಅಲ್ಲ, ಯಾಕಂದ್ರೆ ಇದು ರೋಡಲ್ಲಿ ಇದೆ ಮರ. ಈ ಕಡೆ ಜಮೀನಲ್ಲೂ ಇಲ್ಲ, ಈ ಕಡೆ ಜಮೀನಲ್ಲಿ ಇಲ್ಲ, ಇದು ರೋಡಲ್ಲಿ ಇದೆ. ಅನಾಥವಾಗಿರೋದು ಅನಾಥ ಮರ ಫ್ರೆಂಡ್ಸ್. ಇದು ನಾವು ಅನಾಥ ಮಕ್ಕಳು ಅಂತ ತಿನ್ಕೋಬೇಕಷ್ಟೇ. ಮಾವನೇನು ಹಲಸಿನೇನು ಇಲ್ಲ ನಮ್ದೆ. ಈ ರೋಡ್ ಮಂಚ ಮರದಿಂದ ನೋಡಿದ್ದೀರಾ? ಅಲ್ಲಿ ನೋಡಿ ನಮ್ಮಲ್ಲಿ ಮಾತ್ರ ಇದು. ಇವಾಗ ನಾವು ಸೀರೆ ಮಿನಿ ಡಕ್ಕಂತ ತಗೊಂಡ್ ಆದ್ರೆ ಇದು ಯೂಸ್ ಆಗಿರೋದು ಮಾವನಿಗೆ. ಹೆಣ್ಣಿಂಗ್ ಎದಳಿಲ್ಲ, ತಾಳಿಗೆ ಎದಳಿಲ್ಲ, ಈ ದಾಸ ಏನು ಬೈಕ್ ಎದ ಬಿಡ್ತೀನಿ, ಆಕ್ಸಿಸ್ ಬೈಕ್. Wow, super catch, wonderful catch, boys. This is my power, boys. ಇನ್ನೊಂದು ಮಾಡಿದ್ರೆ ಸೂಪರ್ ಕ್ಯಾಚ್. ಎಲ್ಲ ಪಾಸ್ ಮಾಡಿ ಬೇಗ ಹಾಕಿ. ಹಣ್ಣೆಲ್ಲ ಕಿತ್ಕೊಂಡಾಯ್ತು. ಟೋಟಲ್ 5 ಹಣ್ಣು ಕಿತ್ಕೊಂಡು ಅದರಲ್ಲಿ ಒಂದು ಸಖತ್ ಹಣ್ಣಾಗಿತ್ತು ಅಂದ್ಬಿಟ್ಟು ಅದು ಅಲ್ಲೇ ಬಗ್ಗೆಗೆ ಸ್ಟಾರ್ಟ್ ಮಾಡೋದು. ಹಂಗೆ ಬಗ್ಗೆಗಿಂದ ಕೊಡು, ಒಂದು ಟೇಸ್ಟ್ ನೋಡೋಣ ನಾವು. ಅಳ್ಸ್ಟೆಂಡ್ ವರ್ಷದ ಮೊದಲನೇ ಅಳ್ಸ್ಟೆಂಡ್ ನಂದು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಗ್ದಿ ಬಕಾಸರು ಒಂಥರ ತಿಂತಾ ಇದ್ರು. ನಾನು ಒಂದು ತೊಳ್ಳೆ ಎತ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಈ ಟೇಸ್ಟು ಕಾಸು ಕೊಟ್ಟರು ಸಿಗಲ್ಲ ಫ್ರೆಂಡ್ಸ್. ಕದ್ದಿದ್ದು ಯಾವತ್ತೂ ಕದ್ದಿದ್ದೆ, ಕದ್ಕೊಂಡು ತಿಂದ್ರೇನೆ ಲೆವೆಲ್ ಇರುತ್ತೆ ಫ್ರೆಂಡ್ಸ್. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಹಣ್ಣು ಮಾತ್ರ ನಮ್ಮ ತರ ಕಳ್ತನ ಮಾಡ್ಬೇಕು ಫ್ರೆಂಡ್ಸ್. ಅಂತ ಬಂದ್ಬಿಟ್ಟು ಅಷ್ಟು ತಿಂತಾ ಇದೆಯಾ, ತಲೆಕೆಡಿಸ್ಕೊಬೇಡ್ರಿ. ಇನ್ನೂ ಇಲ್ಲೆಲ್ಲ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು, ಅಲ್ಲೊಂದು. ನಮ್ಮ ಗೋವಿಂದ ಅಂತೂ ಎಲ್ಲ ಕಟ್ ಮಾಡ್ಕೊಬಿಟ್ಟವನೆ. ಇದೇವೆ ಇವಾಗ ನೋಡ್ರಿ, ರೋಡ್ ಹೆಂಗಿದೆ ಇದು. ನೋಡಿ ಪಾತಾಳ ಇದಂಗಿದೆ ಇದು. ಪಾತಾಳದಲ್ಲಿ ನಿಧಾನ ಬ್ರೇಕ್ ಬಿಟ್ರೆ ಹೋಗುತ್ತೆ ಅಷ್ಟೇ. ಈಸಿ ಸ್ವಲ್ಪ ಎಲ್ಲಿರ್ಲಿ ನೋಡೋಣ. ಅವಾಗಲೇ ಹಾಕಿದ್ದು, ಅವಾಗಲೇ ಹಾಕಿ ತಿನ್ನಿದೆ ನೋಡು. ಅದ್ ಹೆಂಗ್ ಗೊತ್ತಾಯ್ತು ಮೊಟ್ಟೆ ಮಾತ್ರ ತಿಂದೈತಂತ? ಇದು ಫ್ರೆಂಡ್ಸ್ ಹಾಕ್ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಒಂದು ಹಾಡ್ ಸಾಂಗ್ ಬದೈತೆ. ಹಸಿರಿನ ಗಿರಿವನಗಳಿಗೆ, ಹಸಿರಿನ ಗಿರಿವನಗಳಿಗೆ. ನನ್ ಸಾಂಗ್ ಕೇಳ್ರೆ ಎಲ್ಲ ಅದ್ರಾಗ ಬಿಡ್ತಾರೆ ಫ್ರೆಂಡ್ಸ್. ನಾನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಓದಿರೋ ಸ್ಕೂಲ್ ಬರುತ್ತೆ. ಈ ಸ್ಕೂಲಿನ ಅನುಭವಗಳನ್ನು ಹೇಳಲು ಸಾಧ್ಯವಾಗದಂತಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಏನ್ ಫ್ರೆಂಡ್ಸ್ ಎಲ್ಲ ನಮ್ಮನೆ ನೋಡ್ತಾರೆ, ಕಳ್ಳ ಮಕ್ಕಳು ಎಲ್ಲಿಂದ ಮಾವಣ್ಣ ಕಿತ್ಕೊಂಡು ಹೋಯ್ತಾರೆ ಅಂತ. ಮಾವಣ್ಣ ಸಾರಿ ಅಷ್ಟೇನೋ ಅವ್ರಿಗೇನ್ ಗೊತ್ತು ನಾವು ಕಷ್ಟಪಟ್ಟು ಮರದಿಂದ ಹತ್ತಿ ಕಿತ್ಕೊಂಡ್ ಬಂದಿದೀವಿ ಅಂತ. ಅವ್ರಿಗೆ ಗೊತ್ತಿಲ್ಲ. ಹೆಣ್ಮಗು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.